ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಮೇಲೆ ಆಷಾಢಕ್ಕೆ ಅಂತ ಮನೆಗೆ ಹೋಗಿದ್ದೆ, ಒಂದು ತಿಂಗಳು ಮನೆಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹೋದೆ ಅಲ್ಲಿಗೆ. ಸೋಮವಾರ ಹೋಗಿದ್ದು. ಸೋಮವಾರನೂ ಮತ್ತೆ ಅದೇ ಗಲಾಟೆ ಸ್ಟಾರ್ಟ್ ಮಾಡಿದ್ರು, ಜಗಳ ಮಾಡಿ ರಾತ್ರಿ 12 ಗಂಟೆಗೆ ಫುಲ್ ಡ್ರಿಂಕ್ಸ್ ಮಾಡ್ಕೊಬಂದು ಜಗಳ ಮಾಡಿದ್ರು. ಆಮೇಲೆ ಮೊನ್ನೆ ಬುಧವಾರ ನೈಟ್ ರಾತ್ರಿ 8 ಗಂಟೆಗೆ ನಮ್ಮ ಮನೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಮತ್ತು ನೀನೇನು ತೆಗ್ಸ್ಕೊಬಂದಿದೀಯ, ನಂಗೆ ಕಾರ್ ಬೇಕು, ನೀನೆಲ್ಲಾದರೂ ಹೋಗ್ಬೇಕಂದ್ರೆ ಸ್ಕೂಟಿ ಬೇಕು, ಸ್ಕೂಟಿ ತೆಗ್ಸ್ಕೊಬ ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಮಾತಾಡೋದು. ಕತ್ತೆಲ್ಲ ಹೆಚ್ಚಿಬಿಟ್ಟು ಕೆನ್ನೆಗೆಲ್ಲ ಹೊಡೆದು ಫುಲ್ ಗಲಾಟೆ ಮಾಡಿದ್ರು. ಅವಾಗ ನಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ ಈ ಥರ ಮಾಡ್ತಿದ್ದಾರೆ ಅಂತ. ಅಷ್ಟೊತ್ತಿಗೆ ಮತ್ತೆ ಫುಲ್ಲು ಅಲ್ಲಿ ಟ್ಯಾಬ್ಲೆಟ್ ಇತ್ತು, ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್, ಅದು ಫುಲ್ ತಂದುಬಿಟ್ಟು ಹಿಂಗೆ ಗಂಟ್ಲೆಲ್ಲ ಹೆಚ್ಚಿಟ್ಬಿಟ್ಟು ಫುಲ್ಲು ಕೆನ್ನೆಗೆಲ್ಲ ಹೊಡೆದು ಫುಲ್ ಬಾಟಲೆಲ್ಲ ತಂದು ನೀರು ಕುಡಿಸ್ಬಿಟ್ಟು ನುಗ್ಸ್ಬಿಟ್ರು. ನಂಗೆ ಉಗಿಯೋಕ್ಕೂ ಬಿಡಲಿಲ್ಲ. ಎದ್ದು ಹೊರಗಡೆ ಹೋಗೋಣ ಅಂತ ನೋಡಿದೆ, ಹೋಗೋಕ್ಕೂ ಆಚೆಗೆ ಬಿಡಲಿಲ್ಲ. ಆಮೇಲೆ ಅವರು ಮತ್ತು ಅಪ್ಪ ಇಬ್ಬರು ಸೇರ್ಕೊಂಡು ಫುಲ್ ಮೈ ಮೇಲೆಲ್ಲ ಸೀಮೆಣ್ಣೆ ಹೆಚ್ಚಿಬಿಟ್ಟು ಬೆಂಕಿ ಕೊಡೋಕೆ ಬಂದರು. ಅಷ್ಟೊತ್ತಿಗೆ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಆಂಬುಲೆನ್ಸ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು. ಅಪ್ಪ ಮಗ ಇಬ್ಬರೇ ಇರೋದು. ಅವರು ಇಬ್ರು ಅವರಿಗೇನೆ ಸಪೋರ್ಟ್ ಮಾಡೋದು. ಮನೇಲಿ ಇದ್ರು ಅಂದ್ರೆ ಇದು 3-4 ಸಲ ಇದೇ ತರ ಮಾಡಿದ್ರೆ ಸರ್. ಕೊಲೆ ಬೆದರಿಕೆ ಮಾಡಿದ್ದಾರೆ, ಕೊಲೆ ಮಾಡೋಕೆನೆ ಬಂದಿದ್ದಾರೆ, ತುಂಬಾ ಟಾರ್ಚರ್ ಮಾಡಿದ್ದಾರೆ. ಪನಿಷ್ಮೆಂಟ್ ಆಗಬೇಕು ಸರ್. ತುಂಬ ಹಿಂಸೆ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಾರೆ. ಅಮ್ಮ ಆಶಾ ವರ್ಕರ್ ಕೆಲಸ ಮಾಡ್ತಾರೆ, ಅದಕ್ಕೆ ಅವ್ರು ಮನೆಗೆ ಹೋಗಿ ಮಾಡ್ತಾರೆ ಅಂತೇಳಿ ನಿಮ್ಮಮ್ಮ ತಲೆ ಕೂದಲು ಮಾರೋರು, ಹೇರ್ ಪಿನ್ ಮಾರೋರು, ಪಾತ್ರೆ ಮಾರೋರು ಅಂತ ಕೆಟ್ಟದಾಗಿ ಬೈಯೋದು. 3rd ಕ್ಲಾಸ್ ಫ್ಯಾಮಿಲಿ ನಿಮ್ಮದು ಅಂತ ಹೇಳ್ಬಿಟ್ಟು ಕೆಟ್ಟದಾಗಿ ಬೈದು ಹೇಳ್ಸಿ ಇದು ಮಾಡ್ತಾರೆ ಸರ್. ಯಾವಾಗಲೂ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಅಂದ್ರೆ ಅವ್ರು ಮಾಡಿರೋ ಇದಕ್ಕೆ ಶಿಕ್ಷೆ ಆಗ್ಬೇಕು ಸರ್. ಯಾವುದೇ ಹೆಣ್ಮಕ್ಳಿಗೂ ಮುಂದೆ ಈ ತರ ಆಗ್ಬಾರ್ದು. ಎಷ್ಟೋ ಮನೇಲಿ ಈ ತರ ಆಗ್ತಿರುತ್ತೆ. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ಹೇಳ್ಕೊಳಲ್ಲ. ಇರಲ್ಲ ಸರ್, ಆಗಲ್ಲ. ನನ್ನ ಜೀವಕ್ಕೆ ಕೊಲೆ ಬೆದರಿಕೆ ಇದೆ. ಹೆಂಗ್ ಅಲ್ಲಿಗೆ ಮತ್ತೆ ಹೋಗಕ್ಕಾಗುತ್ತೆ ಸರ್? ಅಂದ್ರೆ ಅವಳ ಕಡೆಯಿಂದೂ ಪ್ರೆಷರ್ ಇರ್ಬೋದು ಸರ್, ಇದ್ದು ಈ ತರ ಮಾಡ್ತಿರ್ಬೋದು. ಗೊತ್ತಿದೆ ಸರ್ ಅವಳಿಗೆ. ಅಂದ್ರೆ ಮದ್ವೆ ಆಗಿ ಗಂಡ ಇಲ್ಲ. ಅವಳ ಜೊತೆ ನನ್ನ ಕಣ್ ಮುಂದೆನೆ ಮಾತಾಡಿದ್ದಾರೆ ಸರ್. ಮಾತಾಡಿ ನಾನು ರೆಕಾರ್ಡ್ ಕೂಡ ಮಾಡಿದ್ನಿ. ಬಿದ್ದು ಆಕ್ಸಿಡೆಂಟ್ ಆದಾಗ ಫುಲ್ ನಾನೇ ಎಲ್ಲ ನೋಡ್ಕೊಂಡಿದ್ದೆ. ಆ ಟೈಮಲ್ಲಿ ರೆಕಾರ್ಡ್ ಇಟ್ಟಿದ್ದೆ. ಅವಾಗ ಕನ್ಫರ್ಮ್ ಆಯ್ತು ಈ ತರ ಅಂತ. ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.